ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತದಲ್ಲಿದೆ, ಜೊತೆಗೆ ಖಾಸಗಿ ಎಫ್ಎಸ್ಎಲ್ ತಜ್ಞರು ಅಭಿಪ್ರಾಯವನ್ನ ಹೇಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ಪ್ರಕರಣದಲ್ಲಿ. ಘಟನೆ ನಡೆದಂತೂ 5 ದಿನಗಳಾಗಿದೆ. ಸೊ ಇಲ್ಲಿ ತನಕ ಪ್ರೋಗ್ರೆಸಿವ್ ಸ್ಟೆಪ್ ಅನ್ನ ಸರ್ಕಾರ ಇಟ್ಟಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೆಲಸವನ್ನ ನಾವೀಗ ಮಾಡ್ತಾ ಹೋಗ್ತೀವಿ. ಪಬ್ಲಿಕ್ ಟಿವಿಯ ಮೆಗಾ ಫಾಲೋ ಅಪ್ ಸ್ಟೋರಿಯಲ್ಲಿ ಲಭ್ಯ ಆಗ್ತಾ ಇರುವಂತಹ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ ನಾವು. 5-6 ದಿನ ಆಗಿದೆ. ಇಡೀ ದೇಶದಲ್ಲಿ ಸೆನ್ಸೇಷನ್ಗೆ ಕಾರಣ ಆಗಿದ್ದಂತಹ ವಿಚಾರ ಇದು. ನಮ್ಮ ನೆಲದಲ್ಲಿ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದು ಹೌದಾ ಅಲ್ವಾ ಅಂತ ದೃಢಪಡಿಸಬೇಕು ಅಂದ್ರೆ ಅದು ಎಫ್ಎಸ್ಎಲ್ ಗೆ ಕಳಿಸ್ತೀವಿ ಅಂತ ಸರ್ಕಾರ ಹೇಳಿತ್ತು. ಹಾಗಾದ್ರೆ ಎಫ್ಎಸ್ಎಲ್ ನ ಸಂಪೂರ್ಣ ವರದಿ ನಿಜವಾಗ್ಲೂ ಕೂಡ ಸರ್ಕಾರದ ಕೈ ಸೇರಿಲ್ವಾ, ಅಥವಾ ವರದಿ ಬಂದ್ರೂ ಕೂಡ ವರದಿಯನ್ನ ಅಧಿಕೃತವಾಗಿ ಹೊರಗಡೆ ಇಡೋದಕ್ಕೆ ಮೀನಾಮೇಷವನ್ನ ಸರ್ಕಾರ ಎಣಿಸ್ತಾ ಇದೆಯಾ? ಈ ಪ್ರಶ್ನೆ ಸಾರ್ವಜನಿಕರಲ್ಲಿ ಇದ್ದೇ ಇತ್ತು. ಯಾಕಂದ್ರೆ ಇಲ್ಲಿ ತನಕ ಒಂದೇ ಒಂದು ಅಧಿಕೃತ ಸ್ಟೇಟ್ಮೆಂಟ್ ಗೃಹ ಇಲಾಖೆ ಕಡೆಯಿಂದನೂ ಬಂದಿಲ್ಲ. ಸಿಎಂ ಕೂಡ ಇನ್ನು ರಿಪೋರ್ಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದೇ ವಿಚಾರವನ್ನು ಹೇಳಿದ್ರು. ಹಾಗಾದ್ರೆ ನಿಜವಾಗ್ಲೂ ಇಷ್ಟು ದಿನ ತೆಗೆದುಕೊಳ್ತಾ ಇದೆಯಾ ಒಂದು ಎಫ್ಎಸ್ಎಲ್ ರಿಪೋರ್ಟ್ ನ ಸತ್ಯಾಸತ್ಯತೆ ಆಚೆ ಬರೋದಕ್ಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಜನರಲ್ಲಿ ಇದೆ. ಬಿಕಾಸ್ ಜನರಿಗೆ ಗೊತ್ತಾಗಬೇಕಾಗಿದೆ ನಿಜಾನ ಅಲ್ವಾ, ವಿಡಿಯೋ ಎಡಿಟೆಡ್ ಅಥವಾ ರಿಯಲ್ ಅಂತ. ಇದರ ಬೆನ್ನಲ್ಲೇ ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ದೃಢಪಡಿಸಲಾಗ್ತಾ ಇದೆ. ಈ ಆರೋಪ ಏನಿದೆ, ಈ ಆರೋಪ ಅಥವಾ ಆ ವಿಡಿಯೋ ಆಡಿಯೋದಲ್ಲಿ ಇದ್ದಿದ್ದಂತಹ ವಿಚಾರ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ವರದಿನೇ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಹಾಗಾದ್ರೆ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ಅಸಲಿ ತಿರುಚಿಲ್ಲ ಅಂತ ರಿಪೋರ್ಟ್ ಅನ್ನ ಎಫ್ಎಸ್ಎಲ್ ತಜ್ಞರು ಕೊಟ್ರ? ಈ ವಿಚಾರವಾಗಿ ಪಬ್ಲಿಕ್ ಟಿವಿಗೆ ಉನ್ನತ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಇದು ಎಡಿಟೆಡ್ ಅಲ್ಲ, ಒರಿಜಿನಲ್ ಅನ್ನುವಂತಹ ಅಭಿಪ್ರಾಯ ಕನ್ಕ್ಲೂಷನ್ಗೆ ಎಫ್ಎಸ್ಎಲ್ ತಜ್ಞರು ಬರ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಪಾಕ್ ಪರ ಘೋಷಣೆಯನ್ನ, ಪಾಕ್ ಪ್ರೇಮವನ್ನ ಕೆಲವರು ಪ್ರದರ್ಶನ ಮಾಡಿದ್ದು ನಿಜಾನ? ಹಾಗಾದ್ರೆ ಪ್ರಶ್ನೆ ಅಂತೂ ಇದ್ದೇ ಇದೆ. ಬಿಕಾಸ್ ಫಾರೆನ್ಸಿಕ್ ರಿಪೋರ್ಟ್ ನಲ್ಲಿ ನಮಗೆ ಗೊತ್ತಾಗಬೇಕಾದಂತಹ ವಿಚಾರ, ಒಂದು, ಪಾಕಿಸ್ತಾನ ಅಂತ ಶಬ್ದದ ಪ್ರಯೋಗ ಆಗಿತ್ತಾ? ಎರಡನೇದು, ವಿಡಿಯೋ ಎಡಿಟೆಡ್ ಅಥವಾ ಒರಿಜಿನಲ್ ಅಂತ? ಮೂರನೇ ವಿಚಾರ, ಲಿಪ್ ಮೂಮೆಂಟ್, ಅದೇ ವ್ಯಕ್ತಿ ಯಾರ್ಯಾರನ್ನ ವಶಕ್ಕೆ ಪಡೆದ್ರು ಆ ಲಿಪ್ ಮೂಮೆಂಟ್ ಅದನ್ನೇ ಖಾತರಿ ಪಡಿಸ್ತಾ ಇದೆಯಾ ಅಂತ. ಸೊ ಈಗಾಗಲೇ ಒಂದು ಪಾರ್ಟಿನ ವರದಿ ಸರ್ಕಾರದ ಕೈ ಸೇರಿದೆಯಲ್ಲ, ಅದರಲ್ಲಿ ಹೌದು ಇದು ತಿರುಚಿದ ವಿಡಿಯೋ ಅಲ್ಲ ಅನ್ನೋ ಅಂಶವೇ ಕೈ ಸೇರಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಇದೇ ಕಾರಣಕ್ಕ ಹಾಗಾದ್ರೆ ಸರ್ಕಾರ ಸುಮ್ಮನಿರೋದು ಅಥವಾ ಸರ್ಕಾರದ ಮೌನ ವ್ರತದ ಆಚರಣೆ ಅನ್ನೋ ಪ್ರಶ್ನೆ ಕೂಡ ಈಗ ರೇಸ್ ಆಗ್ತಾ ಇದೆ. ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೆಗಾ ಫಾಲೋ ಅಪ್ ಸ್ಟೋರಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾನೆ ಬರ್ತಾ ಇತ್ತು. ನಿನ್ನೆ ಕೂಡ ನಾವು ಇದೇ ಪ್ರಶ್ನೆಯನ್ನು ಕೇಳಿದ್ವಿ. ಯಾಕೆ ಮೀನಾಮೇಷ? ಒಂದು, ಹೌದು ಅಂತ ಒಪ್ಕೊಳ್ಬೇಕು ಅಥವಾ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಎವಿಡೆನ್ಸ್ ಅನ್ನ ಪಬ್ಲಿಕ್ ಡೊಮೈನ್ ನಲ್ಲಿ ಇಟ್ಬಿಟ್ರೆ ಜನರಲ್ಲಿರುವಂತಹ ಡೌಟ್ ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಬಟ್ ಅದ್ಯಾವುದನ್ನು ಮಾಡದೆ ಸುಮ್ಮನೆ ಇದ್ರೆ ಏನರ್ಥ? ಈ ಪ್ರಶ್ನೆ ಅಂತೂ ಇದ್ದೇ ಇತ್ತು. ಬಟ್ ಇದಕ್ಕೆ ಉತ್ತರ ಕೊಡೋ ಗೋಜಿಗೆ ಯಾವ ಅಧಿಕಾರಿಗಳು ಹೋಗ್ತಾ ಇಲ್ಲ. ಈ ಕಡೆ ಸರ್ಕಾರದ ಕಡೆಯಿಂದ ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಂಡವ್ರು ಕೂಡ ಮಾಡ್ತಾ ಇಲ್ಲ. ಇದೇ ಯಾಕೆ ಅನ್ನೋದು ನಮ್ಗೆ ಪ್ರಶ್ನೆ ಆಗ್ತಾ ಇದೆ. ಈಗ ಇಷ್ಟೊಂದು ಮೌನ ವ್ರತ, ಇಡೀ ಪ್ರಕರಣದ ಗಂಭೀರತೆ ಅರಿತಿಲ್ವಾ ಹಾಗಾದ್ರೆ ಸರ್ಕಾರ? ಈ ಪ್ರಶ್ನೆ ಕೂಡ ಇದ್ದೇ ಇದೆ. ಖಾಸಗಿ ಎಫ್ಎಸ್ಎಲ್ ತಜ್ಞರು ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ? ಈ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ವಿತ್ ಪ್ರೂಫ್, ವಿತ್ ಅಭಿಪ್ರಾಯದ ಡೀಟೇಲ್ಸ್ ಅನ್ನ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಗಮನಿಸ್ತಾ ಇದ್ವಿ ನಾವು. ನಾನು ಹೇಳ್ತಾ ಇದ್ದೆ 4 ಅಂಶದ ಬಗ್ಗೆ ಸತ್ಯನ ಸುಳ್ಳ ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೆಷ್ಟು ದಿನ ಬೇಕು? ಇಷ್ಟು ದೊಡ್ಡ ಗಂಭೀರ ವಿಚಾರ ಇದು. ದೇಶದ ಸಮಗ್ರತೆ,
ಅಖಂಡತೆಗೆ ಸಂಬಂಧಪಟ್ಟಂತಹ ವಿಚಾರ ಇದು. ಈ ವಿಚಾರದಲ್ಲಿ ಇಷ್ಟೊಂದು ಡಿಲೇ ಯಾಕೆ ಆಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮುರಳಿ, ಎರಡು ರೀತಿಯ ತನಿಖೆ ಈ ದೇಶದಲ್ಲಿ ನಾವು ನೋಡ್ತೀವಿ. ಒಂದು ಸತ್ಯವನ್ನ ಹೊರಹಾಕೋದಕ್ಕೆ, ಒಂದು ಸತ್ಯವನ್ನ ಮುಚ್ಚಿಡೋದಕ್ಕೆ. ಇಲ್ಲಿ FSL ಬಗ್ಗೆ ಯಾರು ತುಟಕ್ ಪಿಟಕ್ ಅಂದೇ ಇರೋದ್ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅನ್ನೋದು ಸಹಜ ಪ್ರಶ್ನೆ. ಮಮತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FSL ನ ವರದಿ ಬಂದಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದೆ ಮತ್ತು ವಿಳಂಬ ನೀತಿಯನ್ನ ತೋರಿಸ್ತಾ ಇರೋಂಥದ್ದು. ಅಧಿಕೃತ ಮಾಹಿತಿಗಳ ಪ್ರಕಾರ ಕಳೆದ 3 ದಿನಗಳ ಹಿಂದೆ FSL ನ ವರದಿ ಸರ್ಕಾರ ಮತ್ತು ಪೊಲೀಸರ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರ ಕೈ ಸೇರಿದೆ. ಈಗಾಗಲೇ ಆ ವರದಿಯನ್ನು ಇಟ್ಟುಕೊಂಡು 5 ಜನರ ಏನು ವಾಯ್ಸ್ ಸ್ಯಾಂಪಲ್ಸ್ಗಳೇನಿತ್ತು, ಆಡಿಯೋ ಸ್ಯಾಂಪಲ್ಸ್ಗಳು, ಅದನ್ನ FSL ಗೆ ಮತ್ತೆ ಕಳಿಸ್ಕೊಟ್ಟಿರುವಂಥದ್ದು. ಯಾಕಂದ್ರೆ ಯಾರು ಘೋಷಣೆಯನ್ನ ಕೂಗಿದಂಥದ್ದು, ಜೊತೆಗೆ ಯಾರು ಅದನ್ನ ಹೇಳಿಕೆಯನ್ನ ಮಾಡಿದಂಥದ್ದು ಅನ್ನೋದ್ರ ಬಗ್ಗೆ ಸಸ್ಪೆಕ್ಟ್ಗಳೇನಿದ್ರು ಅವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇರೋಂಥದ್ದು. ಅಂದ್ರೆ ಸರ್ಕಾರ ಒಂದು ರೀತಿಯಲ್ಲಿ ದಿನ ಕಳಿಯುವಂಥದ್ದು ಅಥವಾ ಅದನ್ನ ಮರೆಮಾಚುವಂಥದ್ದು, ವಿಳಂಬ ಮಾಡಿದ್ರೆ ಅದನ್ನ ಎಲ್ಲರೂ ಮರ್ತು ಹೋಗ್ತಾರೆ ಮತ್ತು ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಈ ರೀತಿಯ ಒಂದು ಅಂಶಗಳನ್ನ ಇಟ್ಕೊಂಡು ತನಿಖೆಯನ್ನ ನಿಧಾನಗತಿಯಲ್ಲಿ ಮಾಡಬೇಕು ಅಂತ ಹೇಳಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಜೊತೆಗೆ ವಿರೋಧ ಪಕ್ಷದವರು ಕೂಡ ಆ ಪ್ರಕರಣವನ್ನ ಬಿಟ್ಕೊಡ್ಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಪದೇ ಪದೇ ಅದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರವು ಕೂಡ ಅದೇ ರೀತಿಯ ಹಾರಿಕೆ ಉತ್ತರವನ್ನ ಸಹ ಕೊಡ್ತಾ ಇರೋಂಥದ್ದು. ಅಂದ್ರೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ FSL ನಿಂದ ವರದಿ ಕಳೆದ 3 ದಿನಗಳ ಹಿಂದೆ ಏನ್ ಬಂತು, ಅದರಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿರುವಂತದ್ದು ದೃಢ. ಅದರಲ್ಲಿ ಯಾವುದೇ ರೀತಿಯ ವಿಡಿಯೋವನ್ನ ತಿರುಚಂತದಾಗ್ಲಿ, ಅಂದ್ರೆ ಒಂದಷ್ಟು ನಾಯಕರು, ಒಂದಷ್ಟು ಪ್ರವೀಣರು ಎಲ್ಲ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. AI ನ ಬಳಸಿ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ಆಡಿಯೋನ ತುರುಕ್ಬಿಟ್ಟಿದ್ದಾರೆ. ಅದ್ರೊಳಗಡೆ ಮಾಧ್ಯಮದವರೇ ಇದನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹಾರಿಕೆ ಉತ್ತರವನ್ನು ಕೊಡುವಂಥದ್ದು, ಜೊತೆಗೆ ಮಾಧ್ಯಮ ಮೇಲೆ ಗೂಬೆ ಕೂರಿಸುವಂತಷ್ಟು ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಅವತ್ತು ಕೊಟ್ಟಂತ ವರದಿಯಲ್ಲಿ ಆ ವಿಡಿಯೋ ತಿರುಚಿಲ್ಲ ಮತ್ತು AI ಇಂಟೆಲಿಜೆನ್ಸ್ ಅನ್ನ ಬಳಸಿ ಅದ್ರೊಳಗಡೆ ಯಾವುದೇ ರೀತಿಯ ಆಡಿಯೋನ ಇಂಪ್ಲಿಮೆಂಟ್ ಅದ್ರ ಸೇರಿಸಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿಯನ್ನ ಕೊಟ್ಟಿದೆ. ಆ ವರದಿಯನ್ನ ಆಧರಿಸಿ ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮಮತಾ, ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಯಾವ್ದಾದ್ರು ಒಂದು ಆಡಿಯೋದ ಸ್ಯಾಂಪಲ್ ಅನ್ನ ಕಳಿಸಿದ ಸಂದರ್ಭದಲ್ಲಿ ಆ ಆಡಿಯೋ ಅಧಿಕೃತವಾಗಿ ಹೌದು ಪಾಕ್ ಪರವಾಗಿ ಒಂದು ಘೋಷಣೆಯನ್ನ ಕೂಗಿದ್ದಾರೆ ಅಂತ ಅಂದಾಗ ಅದಕ್ಕೆ ಯಾರು ಕೂಗಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳು. ಯಾಕಂದ್ರೆ ಆರೋಪಿ, ಈಗ ನಾವು ಸರ್ಕಾರ ಏನಾದ್ರು ಅಥವಾ ಪೊಲೀಸ್ ಇಲಾಖೆ ಏನಾದ್ರು ಪಾಕ್ ಪರ ಘೋಷಣೆ ಬಂದಿದೆ ಅಂತ ಹೇಳಿ ಅಧಿಕೃತವಾಗಿ ಹೇಳ್ಬಿಟ್ರೆ ಯಾರು ಕೂಗಿದಾನೆ ಆ ವ್ಯಕ್ತಿ ತಪ್ಪಿಸ್ಕೊಳ್ತಾರೆ ಅನ್ನೋ ಭಯ ಕೂಡ ಪೊಲೀಸರಿಗೆ ಇರುವಂತದ್ದು. ಅದಕ್ಕೆ ಯಾರ್ಯಾರು ಅನುಮಾನಿತ ವ್ಯಕ್ತಿಗಳಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಕರೆಸಿ ಈಗ ಆಡಿಯೋ ಸ್ಯಾಂಪಲ್ಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಮಮತಾ, ರೈಟ್ ಮುರಳಿ, ಇದಕ್ಕೆ ವಿಳಂಬ ನೀತಿಯ ಅನುಸರಣೆ ಯಾಕೆ ಇಂತಹ ಗಂಭೀರ ವಿಚಾರದಲ್ಲೂ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸರ್ಕಾರದ ಮೇಲೆ ನಂಬಿಕೆ ಯಾವಾಗಿರುತ್ತೆ ಅಂತ ಹೇಳಿದ್ರೆ, ತಪ್ಪಿತಸ್ಥರ ವಿರುದ್ಧ ನಿಜವಾಗ್ಲೂ ಝೀರೋ ಟಾಲರೆನ್ಸ್ ನ ಕ್ರಮವನ್ನ ತೋರಿಸಿದಾಗ ಅಥವಾ ಆ ಭಾವನೆಗಳನ್ನ ವ್ಯಕ್ತಪಡಿಸಿದಾಗ.